This is the morning of my sister's 18th birthday and we had just 1 hour to make everything ready. ಅವಳು ಬಾಸ್ಕೆಟ್ಬಾಲ್ ಕ್ಲಾಸ್ಗೆ ಹೋಗಿದ್ಲು, ಸೊ ನಮ್ಗೆ ರೂಮ್ ಡೆಕೋರೇಟ್ ಮಾಡೋದಕ್ಕೆ ಜಸ್ಟ್ 1 hour ಟೈಮ್ ಇತ್ತು. ಎನಿ ಮೂಮೆಂಟ್ ಅಲ್ಲಿ ಅವಳ ಮನೆಗೆ ಬಂದ್ಬಿಡ್ಬೋದು ಅಂತ ಫುಲ್ ಟೆನ್ಷನ್. ಐ ವಾಸ್ ಸ್ಟಿಲ್ ಸ್ಲೀಪಿ, ಬಟ್ 18th ಬರ್ಡೇ ಅಂದ್ರೆ ಸ್ಪೆಷಲ್ ಆಗಿ ಮಾಡ್ಬೇಕಲ್ವಾ, ಸೊ ಸ್ಲೀಪ್ ನ ಸೈಡ್ ಇಟ್ಟಿ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ವಿ. ನಾನು, ಅಮ್ಮ ಮತ್ತೆ ಪಪ್ಪ 3 ಜನ ಸೇರ್ಕೊಂಡು ರೂಮ್ ಡೆಕೋರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಲೂನ್ಸ್, ಪ್ರಾಪ್ಸ್, ಗಿಫ್ಟ್ಸ್ ಎಲ್ಲ ಬೇಗ ಬೇಗ ಅರೇಂಜ್ ಮಾಡ್ಬೇಕಿತ್ತು ಬಿಕಾಸ್ ಟೈಮ್ ತುಂಬಾ ಕಮ್ಮಿ ಇತ್ತು. ಆಕ್ಚುಲಿ ಈ ಡೆಕೋರೇಷನ್ಸ್ ಅಂಡ್ ಕ್ಯೂಟ್ ಪ್ರಾಪ್ಸ್ ಎಲ್ಲ ನಾನು ಹಿಂದೆ ದಿನ ಬ್ಲಿಂಕಿಟ್ ಅಲ್ಲೇ ಆರ್ಡರ್ ಮಾಡ್ಬಿಟ್ಟಿದ್ದೆ. ಗಿಫ್ಟ್ಸ್ ಕೂಡ ಪ್ರೀವಿಯಸ್ ಡೇನೆ ಫುಲ್ ಪ್ಯಾಕ್ ಮಾಡಿ ರೆಡಿ ಇತ್ತು. ಸೊ ಇವತ್ತು ನಮ್ಗೆ ಎವ್ರಿಥಿಂಗ್ ಸೆಟಪ್ ಮಾಡೋದು ಅಷ್ಟೇ ಕೆಲಸ. ನನ್ಗೆ ಸ್ವಲ್ಪ ಎಕ್ಸ್ಟ್ರಾ ಸ್ಪೆಷಲ್ ಆಗಿ ಮಾಡ್ಬೇಕಂತ ಅನಿಸ್ತು, ಸೊ ರೂಮ್ ವರ್ಗೂ ಹೋಗೋದಕ್ಕೆ ಈ ಬ್ಯೂಟಿಫುಲ್ ರೋಸ್ ಪೆಟಲ್ ಪಾತ್ವೆ ಕೂಡ ಮಾಡಿದೆ. ಅಂಡ್ ಹಾನೆಸ್ಟ್ಲಿ ಅವ್ಳು ಬರೋ ಮುಂಚೆ ಎಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ದಟ್ ಫೀಲಿಂಗ್ ವಾಸ್ ಸಮಥಿಂಗ್ ಎಲ್ಸ್. ಬಟ್ ದ ಬೆಸ್ಟ್ ಪಾರ್ಟ್ ವಾಸ್ ಸ್ಟಿಲ್ ವೇಟಿಂಗ್. ಅವಳು ರೂಮ್ಗೆ ಬಂದಾಗ ಅವಳ ರಿಯಾಕ್ಷನ್ ನೋಡೋದು. ಶಿ ವಾಸ್ ಜೆನ್ಯೂನ್ಲಿ ಸೋ ಸರ್ಪ್ರೈಸ್ಡ್ ಅಂಡ್ ಶಾಕ್. ಅಂಡ್ ಅವಳ ಫೇಸ್ ಅಲ್ಲಿ ಆ ಹ್ಯಾಪಿನೆಸ್ ನೋಡಿದಾಗ ಬೆಳಗ್ಗೆ ಅಷ್ಟು ಬೇಗ ಎದ್ದು ಮಾಡಿದ ಎಫರ್ಟ್ ಎಲ್ಲ ವರ್ತ್ ಅನಿಸ್ತು. ಅಂಡ್ ಗಿಫ್ಟ್ಸ್ ಗೆ ಅವ್ರ ರಿಯಾಕ್ಷನ್ ಅದನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ತೋರಿಸ್ತೀನಿ. ಸೊ ಪಾರ್ಟ್ 2 ಡೆಫಿನೆಟ್ಲಿ ಮಿಸ್ ಮಾಡಬೇಡಿ.